ನಾವಿವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಓ ಮಳೆ ಬಂತ ಅಂತ. ನಾನು ಮತ್ತು ನನ್ನ ತಮ್ಮ, ಇನ್ನೊಬ್ಳು ಹಿಂದ್ಗಡೆ ಇದ್ದಾಳೆ, ಬರ್ತಾಳೆ. ಅಯ್ಯೋ ಮಳೆ ಬಂತು. ನಾವೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂಥರ ಗ್ರೌಂಡ್ ಮಾತ್ರ ಇದು, ಬಟ್ ಚೆನ್ನಾಗಿದೆ ಒಂಥರ. ಈಗ ಹುಲ್ಲೆಲ್ಲ ಬಂದಿದೆಯಾ ಅಂತ ಗೊತ್ತಿಲ್ಲ, ನೋಡುವ. ಇಲ್ಲೊಂದು ಟೆಂಪಲ್ ಕೂಡ ಇದೆ, ತೋರಿಸ್ತಾನೆ ನಿಮಗೆ. ಇದುವೇ ಆ ಪ್ಲೇಸ್. ಈ ಥರ ಇದು ಗ್ರೌಂಡಾ ಎಂತ ಖಾಲಿ ಪ್ಲೇಸ್. ಇಲ್ಲಿ ಆಡ್ತಾರಲ್ಲ. ನಾವೀಗ ಇಲ್ಲಿ ಒಂದು ಸಾಂಗ್ ಶೂಟ್ ಮಾಡಲಿಕ್ಕೆ ಅಂತ ಬಂದ್ವಿ. ಸಾಂಗ್ ಶೂಟ್ ಎಲ್ಲ ಆಯಿತು. ಸೊ ಇವಾಗ ಇಲ್ಲೊಂದು ಟೆಂಪಲ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಒಂಥರ ಚೆನ್ನಾಗಿದೆ ಈ ಲೊಕೇಶನ್. ಆ್ಯಂಡ್ ಜೈದೀಪ್ ಈಸ್ ಹಿಯರ್. ಮೆಕ್ ಬಾಯ್. ಇನ್ನು ಜಾಬ್. ಇಲ್ಲೇ ಈಗ ಟೆಂಪಲ್ ಇಲ್ಲಿ ಕಾಣಿಸ್ತಾ ಇದೆ, ಬಟ್ ವಿಡಿಯೋಗೆ ಕಾಣಿಸ್ಲಿಕ್ಕಿಲ್ಲ. ಇದು ಯಾವ ಟೆಂಪಲ್ ನೋಡಿ, ಇದುವೇ ಟೆಂಪಲ್. ಇವಾಗ ಗೊತ್ತಿಲ್ಲ, ಕ್ಲೋಸ್ ಆಗಿದೆ ನೋಡಿ. ಇದೆ ಪಂಚಮುಖಿ ಗಾಯತ್ರಿ ಶ್ರೀ ಗಣಪತಿ ಆಂಜನೇಯ ಕ್ಷೇತ್ರ. ಇಲ್ಲಿ ಲಾಕ್ ಆಗಿದೆ, ಬಟ್ ಅಲ್ಲೇ ತನಕ ಹೋಗ್ಬೋದಾ? ಇಲ್ಲಿ ಎಷ್ಟೊತ್ತಿಗೆ? ಇನ್ನು ಸಂಜೆ ಉಂಟಾ? ಸಂಜೆಯ ಪೂಜೆ ಗೊತ್ತಿಲ್ಲ. ನೇಟಿವ್ ಇವನಿಗೆ ಗೊತ್ತಿಲ್ಲ. ನಾನು ಇಲ್ಲಿ ಇರಲಿಲ್ಲ, ನಾನು ಆ್ಯಕ್ಚುಲಿ ಊರಿನವನಿಗೆ ಸಹ್ಯಾದ್ರಿಯಲ್ಲಿದ್ದೆ, ಬಟ್ ಈಗ ಪುತ್ತೂರಿಗೆ ನಾನು ಶಿಫ್ಟ್ ಆಯ್ತು, ಸೊ ನಂಗೆ ಗೊತ್ತಿಲ್ಲ. ಇವನಿಗೆ ಊರಿನವನಿಗಾಗಿ ಒಂದು ಸಹ ಗೊತ್ತಿಲ್ಲ. ಆಯ್ತಾ, ಇಲ್ಲಿ ಮಾರ್ನಿಂಗ್ 7:30 ಎಲ್ಲರೂ ಬನ್ನಿ, ಪೂಜೆ ಆಗ್ತದೆ, ಪ್ರಸಾದ ತಕೊಂಡು ಹೋಗಿ ದೇವರ ಹತ್ರ ಆಶೀರ್ವಾದ. ಇವಾಗ ಮಳೆ ಸಹ ಬರ್ತಾ ಇದೆ. ಬಾಯ್ ಬಾಯ್. ಇವನೇನಂದ್ರೆ ಅಲ್ಲಿ ಹಾಕಿದ್ದಾರೆ, ಅದನ್ನು ನೋಡಿ ಹೇಳಿದ್ದು. ಇಷ್ಟವರೆಗೆ ಗೊತ್ತಿರಲಿಲ್ಲ ಇವನಿಗೆ ಅಲ್ಲ. ಇಲ್ಲಿ ನೋಡಿ, ಇದು ಹೋಮಕುಂಡ. 2 ಹೋಮಕುಂಡ ಇದೆ ನೋಡಿ. ಇವಾಗ ಮಳೆ ಬಂತು ಜೋರು, ಅಂಬ್ರೆಲಾನು ತರಲಿಲ್ಲ ನಾವು. ಇವತ್ತು ಆ್ಯಕ್ಚುಲಿ ಇಲ್ಲೊಂದು ಗ್ರೌಂಡ್ ಇತ್ತಲ್ಲ, ಅಲ್ಲೇ ಒಂದು ವಿಡಿಯೋ ಶೂಟ್ ಮಾಡುವ ಅಂತ ಬಂದದ್ದು. ಬಟ್ ಇಲ್ಲಿ ಒಂದು ಟೆಂಪಲ್ ಇತ್ತಲ್ಲ, ಸೊ ನಿಮಗೆಲ್ಲ ತೋರಿಸುವ ಅಂತ ಹಾಗಾಗಿ ಬಂದೆ. ಸೊ ಟೆಂಪಲ್ ಒಳಗಡೆ ಇನ್ನೊಂದ್ಸಲ ಹೋಗ್ತೀನಿ. ಇವಾಗ ಎಷ್ಟು ಜೋರು ಮಳೆ ಬರ್ತಿದೆ ಅಂದರೆ ನೋಡಿ, ನಾವು ಆಚೆ ಹೋಗ್ತಿದ್ರೆ ಚಂಡಿ ಆಗ್ತಿದ್ವಿ ಅಲ್ಲ ಜೈದೀಪ್? ಈ ಮಳೆಗೆ ಮಾತಾಡ್ಸಕ್ಕೆ ಹೇಳಲಿಕ್ಕಿಲ್ಲ. ಇಲ್ಲೊಂಥರ ಚೆನ್ನಾಗಿದೆ ಹೀಗೆ ಇಳ್ಕೊಂಡು ಹೋಗ್ಲಿಕ್ಕೆ. ಆ್ಯಕ್ಚುಲಿ ನಾನೊಂದು ಸಾಂಗ್ ಹಾಡಿದ್ದೆ, ಓನ್ ಸಾಂಗ್ ಅಲ್ಲ, ಇದ್ದ ಸಾಂಗೆ. 1 ಮಿನಿಟ್ ಸಾಂಗ್ ಅದು. ರೆಕಾರ್ಡ್ ಮಾಡಿ ಒಂದು ವರ್ಷನೇ ಕಳೆದಿತ್ತು. ಬಟ್ ಇವಾಗ ನಾನು ಅದಕ್ಕೆ ವಿಡಿಯೋ ಮಾಡುವ ಅಂತೇಳಿ ನನ್ನ ತಮ್ಮನಿಗೆ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಗ ಬೇಗ ಮನೆಗೆ ಹೋಗೋದಿದ್ರೆ ಫುಲ್ ಚಂಡಿ ಆಗ್ತೀವಿ. ವಾಪಸ್ ಮಳೆ ಬರುವ ಅಂದಾಜಲ್ಲಿ ಉಂಟು. ಇವನು ಚಂಡಿ ಆದರೂ ಪರವಾಗಿಲ್ಲ, ನಾನು ವಾಪಸ್ ಮನೆಗೆ ಹೋಗಬೇಕು ಅಲ್ಲ. ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾನಂತೆ. ಜೋರು ಮಳೆ ಬಂತು, ಪೊಯ್ ನೋಡಿ. ಈ ಥರ ಇದೆ ಲೊಕೇಶನ್.
ಇವಾಗ ಮಳೆ ಬರ್ತದಾ ಅಂತ ಜೋರು. ಎಸ್ ಬಂತು, ಹೋಗುವ. ರನ್ ರನ್. ಇವಾಗ ಅಷ್ಟೊಂದು ಜೋರು ಮಳೆ ಬರಲಿಲ್ಲ, ವಾಪಸ್ ಬರ್ತದಂತ. ಎಂತ ಈ ಮಳೆಯ ಗೊತ್ತಿಲ್ಲ, ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬಿಡ್ತದೆ. ವೆಲ್ಕಮ್ ಟು ಪುತ್ತೂರು. ಪುತ್ತೂರಲ್ಲಿ ಹೀಗೇನೆ, ಜರ್ಮನಿ ಹಾಗೆ, ಜರ್ಮನಿ ಹೇಗೆ ಒಮ್ಮೆ ರೈನ್ ಒಮ್ಮೆ ಸನ್ ಹಾಗೆ ಪುತ್ತೂರು ಸಹ. ಎಸ್ ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗಂತೂ ಜೋರು ಮಳೆ ಬಂತು. ಇಲ್ಲೊಬ್ರು ಕೂತಿದ್ದಾರೆ ನೋಡಿ, ಹಾಯ್ ಮಾಡಿ. ಎಸ್ ಇನ್ನು ನಾನು ನಮ್ಮ ಮನೆಗೆ ಇಲ್ಲಿಂದ ಹೊರಡ್ತೀನಿ. ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್. ನಮ್ಮಲ್ಲಿ ಹಲಸಿನ ಹಣ್ಣಿತ್ತು, ಸೊ ಅದರ ಮುಳ್ಕ ಮಾಡುವ ಅಂತೇಳಿ ಅದರ ಬೀಜ ಮತ್ತು ಸಿಪ್ಪನ್ನು ಇವಾಗ ತೆಗಿತಾ ಇದ್ದೀವಿ. ಹಲಸಿನ ಹಣ್ಣನ್ನ ಮುಳ್ಕಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ. ಇವಾಗ ಹಲಸಿನ ಹಣ್ಣನ್ನು ಬೀಜ ತೆಗೆದ ನಂತರ ಇದಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ ನಂತರ ಇದನ್ನು ಚೆನ್ನಾಗಿ ತೊಳಿಬೇಕು. ಬೆಳ್ತಿಗೆ ಅಕ್ಕಿಯನ್ನು ಅದ ನಂತರ ಒಂದು ಕಡಿಯುವ ಕಲ್ಲಲ್ಲಿ ಕಡ್ದ್ರಾಯಿತು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ನಾವು ಹಲಸಿನ ಹಣ್ಣ ಹಿಟ್ಟು ಅಥವಾ ಮುಳ್ಕ ಏನಾದರೂ ಮಾಡಬೇಕಂದ್ರೆ ಕಡಿಯುವ ಕಲ್ಲಲ್ಲೇ ಕಡ್ದು ಮಾಡೋದು. ಆವಾಗಲೇ ತುಂಬ ಚೆನ್ನಾಗಿ ಬರೋದು ಸಹ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತೀವಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಲ್ಲ ಹಾಕಿದರೆ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಹಲಸಿನ ಹಣ್ಣು ಸಹ ಸ್ವಲ್ಪ ಸಪ್ಪೆ ಇತ್ತು, ತುಂಬ ಏನೋ ಸ್ವೀಟ್ ಇರಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ಲಾಸ್ಟಿಗೆ ಆಗುವಾಗ ತೆಂಗಿನ ತುರಿಯನ್ನು ಇದಕ್ಕೆ ಸ್ವಲ್ಪ ಹಾಕಿ ಒಂದು 2 ರೌಂಡ್ ಕಡಿದ್ರಾಯಿತು. ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ. ನಂತರ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು. ನಾವು ಯೂಸ್ ಮಾಡಿದ್ದು ತೆಂಗಿನೆಣ್ಣೆ ಯೂಸ್ ಮಾಡಿ ಕಾಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಪರಿಮಳ ಕೂಡ ಇದು. ಲಾಸ್ಟ್ಗೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಕಾದ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಆಯಿತು. ಈ ಥರ ಸ್ಪೂನಲ್ಲೂ ಹಾಕ್ಬೋದು, ಆಮೇಲೆ ಕೈಯಲ್ಲೂ ಹಾಕ್ಬೋದು. ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಹಾಕ್ಕೊಳ್ಬೋದು. ಕೈಯಲ್ಲಿ ಹಾಕೋದ್ರಿಂದ ಶೇಪ್ ಬರುತ್ತೆ ಮುಳ್ಕ. ಇದು ಸ್ವಲ್ಪ ಕಲರ್ ಬರೋ ತನಕ ಕಾಯಿಸ್ತಾ ಇರಬೇಕು. ಅದ ನಂತರ ಇದನ್ನು ತೆಗೆದ್ರೆ ಆಯಿತು. ಆವಾಗ ಮುಳ್ಕ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಮುಳ್ಕ, ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಟೀ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ.